ನೋಡಿ ಉಮರ್ ಅವರೇ, ಒಂದು ನಿಮಿಷ, ನಾವ್ ಹೇಳೋ ವಿಚಾರ ಇಷ್ಟ. ಯಾರ್ಯಾರು ಭಾರತದ ವಿರೋಧ ಕೆಲಸ ಮಾಡ್ತಾರೆ ಅವ್ರ ಬಗ್ಗೆ ನೀವು ಧ್ವನಿ ಎತ್ತಿ. ಕುಮಾರ್ ಅವರು ಇರಿ, ದೇಶ ವಿರೋಧಕ್ಕೆ ಇದೇ ಚಾನಲ್ ಕುತ್ಕೊಂಡು ಪಾಕಿಸ್ತಾನ ದೇಶ ವಿರೋಧ ಚಟುವಟಿಕೆ ಹಂಗ ಹೇಳಿಲ್ಲ ಅವ್ನು ನನಗೆ ಗೊತ್ತು ಪರ್ಸನಲಿ ಹಂಗ ಹೇಳಿಲ್ಲ ಅಂತಂದ್ರು. ಇದಕ್ಕೇನ್ರಿ ಹೇಳ್ತೀರಾ? ಇದು ತಪ್ಪಲ್ವೇನ್ರಿ? ತಪ್ಪಲ್ವಾ ಇದು? ಈಗ ಅಬ್ದುಲ್ ರಜಾಕ್ ಮೊದಲು ಹೇಳಿ, ದೇಶ ವಿರೋಧಿ ಚಟುವಟಿಕೆಗಳನ್ನು ನಾವು ವಿರೋಧಿಸ್ತೀವಿ ಅಂತ ನಿಮ್ಮಿಂದ ಒಂದು ಮಾತು ವಿರೋಧಿಸ್ತೀವಿ. ಅವ್ನು ಯಾವನಾಗಿರ್ಲಿ ಅವನಿಗೆ ತುರ್ತು ಶಿಕ್ಷೆ ಕೊಡಬೇಕು. 3% ಕೆಳಗಡೆ ನೀವು ಸೆಡಿಷನ್ ಚಾನೆಲ್ ಇಟ್ಕೊಂಡ್ರೆ ನಿಮ್ಮ ಸೀರಿಯಸ್ನೆಸ್ ಕಾಣಿಸುತ್ತೆ, ಬಿಜೆಪಿಯ ಸೀರಿಯಸ್ನೆಸ್ ಕಾಣಿಸುತ್ತೆ. ಹೌದು, ಕರ್ನಲ್ ಬಿಜೆಪಿ 95.14 ಇರೋದು ಅದಕ್ಕೋಸ್ಕರ ಸಡಿಕ್ಷನ್ ಯಾರು ಮಾಡ್ತಿದ್ರೆ ರಜಾಕು, ಸುಳ್ಳು ಹೇಳೋದು ರಜಾಕು. ಅಬ್ದುಲ್ ಕುತ್ಕೊಳ್ರಿ, ಅವ್ರಿಗೆ ಉತ್ತರ ಕೊಡಿ, ಉತ್ತರ ಕೊಡಿ ಅದಕ್ಕೆ. ನೀವು ಅಬ್ದುಲ್ ರಜಾಕ್ ಅಲ್ಲ, ಅವ್ರು ಕೌಂಟರ್ ಕೊಟ್ಟಿರ್ತಾನೆ, ಉತ್ತರ ಕೊಡಿ, ನೀವು ಕುತ್ಕೊಂಡು ಉತ್ತರ ಕೊಡಿ ಅದಕ್ಕೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನನ್ನ ಟೈಮ್ ಇಲ್ಲ, ನಾನು ಹೇಳ್ಬಿಟ್ಟೆ ಬಂದೆ. ಈಗ ಅವ್ರು ಹೇಳ್ತಾ ಇರೋದು ದೇಶ ವಿರೋಧಿ ಚಟುವಟಿಕೆನ ನೀವು ವಿರೋಧಿಸಬೇಕು ಅಂತ. ವಿರೋಧಿಸಬೇಕು, ಸಾಮೂಹಿಕವಾಗಿ ಲಾಸ್ಟ್ ಒಂದು ಮಾತು ಹೇಳ್ತೀನಿ. ನಮ್ಮ ಪವಿತ್ರ ಗ್ರಂಥದಲ್ಲಿ ಈ ಮಾತು ಕೂಡ ಇದೆ. ಏನು ಅಂತ ಹೇಳಿದ್ರೆ, ನೀವು ಒಬ್ಬ ಮುಸಲ್ಮಾನನಾಗಿ ಈ ದೇಶದಲ್ಲಿ ಬಾಳುವ ಗೌರವಾನ್ವಿತ ನಾಯಕ, ಒಬ್ಬ ಸಿಟಿಸನ್ ನಾನು, ನಾಗರಿಕ ನಾನು, ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಏನು ಅಂದ್ರೆ, ಪವಿತ್ರ ಕುರಾನ್ ನಲ್ಲಿ ಒಂದು ಮಾತನ್ನ ಹೇಳಿದೆ, ನೀವು ಯಾವ ಭೂಮಿಯಲ್ಲಿ ವಾಸವಾಗ್ತಿರೋ ಆ ಭೂಮಿಯ ಗೌರವ ಘನತೆಯನ್ನ ಕಾಪಾಡುವುದು ನಿಮ್ಮ ಕರ್ತವ್ಯ. ಆ ಭೂಮಿಗೆ ಪ್ರಾಣ ಕೊಡುವುದು ನಿಮ್ಮ ಕರ್ತವ್ಯ ಅಂತ ಪವಿತ್ರ ಗ್ರಂಥದಲ್ಲಿ ಬರೆದಿದೆ. ಈ ಯಾವನೋ ಒಬ್ಬ ನಾಯಿ ಮಾಡಿದ ಹೇಳಿ ಕೃತ್ಯಕ್ಕೆ ಯಾವನೇ ಆಗಿರಲಿ ಈ ಡೆಲ್ಲಿ ಬ್ಲಾಸ್ಟ್ ಅಲ್ಲಿ ಯಾರ್ಯಾರು ಅದರಲ್ಲಿ ಎಷ್ಟೋ ದಿನ ಹೆಸರೇ ಕೇಳ್ತಾ ಇಲ್ಲ. ಈಗ ಈ ಸ್ಟೇಟ್ಮೆಂಟ್ ಕೊಟ್ಟವನ ಹೆಸರು ಹೇಳಿ, 23 ಕೇಸಸ್ ನಿಮ್ಮ ಮುಂದೆ. ಅಬ್ದುಲ್ ರಜಾಕ್, ಇದನ್ನ ಯಾಕೆ ಸಿವಿಲ್ ಉಮರ್ ಹೇಳಿ ನೋಡಿ. ಯಾಕಿದು ಉಮರ್ ಅಂತ ಯಾಕೆ ಬರ್ತಾ ಇಲ್ಲ ನಿಮ್ಮ ಬಾಯಲ್ಲಿ? ಉಮರ್ ಅಂತ ಯಾಕೆ ಬರ್ತಾ ಇಲ್ಲ ನಿಮ್ಮ ಬಾಯಲ್ಲಿ? ನಮ್ಮ ಡಾಕ್ಟರ್ ಉಮರ್ ನಬಿ ಅಂತ ಹೇಳಿ ಒಂದ್ಸರಿ, ಉಮರ್ ನಬಿ ಅಂತ ಹೇಳಿ ಒಂದ್ಸರಿ, ದಯವಿಟ್ಟು ಕೇಳಿ. ಉಮರ್ ನಬಿ ದಯವಿಟ್ಟು ನಿಮಿಷ ನೋಡಿ. ಅಬ್ದುಲ್ ರಜಾಕ್ ಉಮರ್ ನಬಿ ಅಂತ ಅವನ ಹೆಸರು ತಗೋತಾ ಇಲ್ಲ ನೀವು ಯಾಕೆ? ದೇಶ ವಿರೋಧಿ ಚಟುವಟಿಕೆಯಲ್ಲಿ ಯಾವನೇ ಆಗಿರ್ಲಿ ಅವನ ಶಿಕ್ಷೆ ಕೊಡ್ತಾರೆ. ಉಮರ್ ನಬಿ ಒಂದ್ ನಿಮಿಷ ಗೌರ್ರೆ 23 ಕೇಸಸ್ ಅಬ್ದುಲ್ ರಜಾಕ್ ಯಾವನಾದ್ರೂ ಆ ಕೃತ್ಯ ಮಾಡಿರ್ಲಿ, ಉಮರ್ ನಬಿ, ಅದ್ರಲ್ಲಿ ಪ್ರಿಯಾಂಕಾ ಶರ್ಮಾನು ಇದ್ದಾರೆ. ಒಂದ್ ಸೆಕೆಂಡ್ ಗೌಡ್ರೆ ಒಂದ್ ನಿಮಿಷ. ಈಗ ಈ ಆತ್ಮಾಹುತಿ ದಾಳಿಯನ್ನ ಒಂದ್ ನಿಮಿಷ ಅಬ್ದುಲ್ ರಜಾಕ್ ನನಗೆ ಉತ್ತರ ಕೊಡಿ. ಅಬ್ದುಲ್ ರಜಾಕ್ ನನಗೆ ಉತ್ತರ ಕೊಡಿ. ಈಗ ಈ ಆತ್ಮಾಹುತಿ ದಾಳಿಯನ್ನ ಮಾಡೋದು, ಇದರಲ್ಲಿ ನಾವು ಸತ್ತೋದ್ರೆ ಹುತಾತ್ಮ ಕಾರ್ಯಾಚರಣೆ ಒಂದ್ ನಿಮಿಷ ಕೇಳಿ, ಹುತಾತ್ಮ ಕಾರ್ಯಾಚರಣೆ ಅಂತ ಅವ್ನು ಹೇಳ್ತಾನಪ್ಪ, ಅದನ್ನ ನೀವು ಒಪ್ತೀರಾ? ಹುತಾತ್ಮ ಕಾರ್ಯಾಚರಣೆ ಅಂತ ಹೇಳ್ತಾನೆ ಅವನು. ಹುತಾತ್ಮ ಕಾರ್ಯಾಚರಣೆ, ನಾನ್ ಸತ್ರೆ ಹುತಾತ್ಮ ಅಂತ ಹೇಳ್ತಾನೆ ಅವನು, ಅದನ್ನ ಒಪ್ತೀರಾ ನೀವು? ಇದರ ಅವಕಾಶ ಮಾಡಿಕೊಟ್ಟಿಲ್ಲ. ಹಿಂಗ್ ಹೇಳಿದವ್ರು ಯಾರು? ನಿಮ್ ಪ್ರಾಣ ತೆಗೆಯಕ್ಕೆ ನಿಮಗೆ ಅಧಿಕಾರ ಇಲ್ಲವೇ ಇಲ್ಲ. ಸುಸೈಡ್ ಈಸ್ ಪ್ರಾಹಿಬಿಟೆಡ್ ಇನ್ ಇಸ್ಲಾಂ. ಆತ್ಮಹತ್ಯೆ ಮಾಡ್ಕೊಳ್ಳೋದು ನಿಷೇಧ ಪವಿತ್ರ ಇಸ್ಲಾಂ ಅಲ್ಲಿ. ಈ ನಾಯಿಗಳು ಹೋಗ್ಬಿಟ್ಟು ಯಾವುದೋ ಒಂದು ಕೃತ್ಯ ಮಾಡಿಬಿಟ್ಟು ಇಡೀ ನಮ್ಮ ದೇಶದ ಪ್ರಪಂಚದ ಯಾವುದೇ ದೇಶಕ್ಕಾಗ್ಲಿ ಅದು ಎಲ್ಲಿ ಯಾವ ಯಜಮಾನ ಸಾಕ್ತಾನೆ ಅದಕ್ಕೆ ಲಾಯಲ್ ಆಗಿರುತ್ತೆ. ಆಯ್ತಾ? ನಾಯಿ ದಯವಿಟ್ಟು ಒಬ್ಬ ಟೆರರಿಸ್ಟ್ ನಾಯಿಗೆ ಹುಚ್ಚಿಡ್ಬಿಡ್ತಾರೆ ಎಲ್ಲರನ್ನು ಏನ್ರಿ ಮಾತಾಡ್ತೀರಾ? ನಿಮ್ಮ ಡಿಫಾರ್ಮೇಷನ್ಗೆ ಸಪ್ಪಕ್ಕಾಗುತ್ತೆ. ಸಾಧ್ಯ ಪ್ರಜ್ಞೆ
ಅಡ್ಮಿಟ್ ಆಗಿದ್ದಾರೆ. ಏನ್ ಮಾತಾಡ್ತೀರಾ ಅಬ್ದುಲ್ ರಜಾಕ್ ಮಾತಾಡುವಾಗ ನೀವು ಏನ್ ಮಾತಾಡ್ತೀರಾ ನೀವು? ಆಗಕ್ಕಿಂತ ಏನ್ ಮಾತಾಡ್ತೀರಾ ನೀವು? ಏನ್ ಮಾತಾಡ್ತೀರಾ ನೀವು? ಸರಿಯಾಗಿ ಮಾತಾಡ್ ಕಳ್ಸ್ಕೊಳ್ಳಿ. ಅಲ್ಲಲ್ಲ, ಸರಿಯಾಗಿ ಮಾತಾಡ್ ಕಳ್ಸ್ಕೊಳ್ಳಿ ರಜಾಕ್. ಅಬ್ದುಲ್ ರಜಾಕ್ ಸರಿಯಾಗಿ ಮಾತಾಡ್ ಒಂದ್ ಕಳ್ಸ್ಕೊಳ್ಳಿ. ನಿಮಿಷ ಒಂದ್ ನಿಮಿಷ ಬನ್ನಿ. ಈಗ ಒಂದ್ ನಿಮಿಷ ಬನ್ನಿ ಇಲ್ಲಿ. ಅಬ್ದುಲ್ ರಜಾಕ್ ಒಂದ್ ನಿಮಿಷ ಬನ್ನಿ ಇಲ್ಲಿ. ಇಲ್ಲ ಅಬ್ದುಲ್ ರಜಾಕ್ ನಿಮ್ಮ ಆಡಿಯೋ ಕ್ಯಾಚ್ ಆಗ್ತಾ ಇಲ್ಲ. ಬನ್ನಿ ಇಲ್ಲಿ. ಅಬ್ದುಲ್ ರಜಾಕ್ ಸರಿಯಾಗಿ ಧರ್ಮ ಗ್ರಂಥ ಓದ್ಕೊಂಬನ್ನಿ. ಆಯ್ತು ನೋಡಿ ಉಮರ್ ಅವರೇ, ಒಂದ್ ನಿಮಿಷ ನಾವ್ ಹೇಳೋ ವಿಚಾರ NCL. ಇಷ್ಟ. ಯಾರ್ಯಾರು ಭಾರತದ ವಿರೋಧ ಕೆಲಸ ಮಾಡ್ತಾರೆ ಅವ್ರ ಬಗ್ಗೆ ನೀವು ಧ್ವನಿ ಎತ್ತಿ. ಅದು ಯಾರು ಅದೇ ಉಮರ್ ಅವರೇ ಇರಿ. ದೇಶ ವಿರೋಧಕ್ಕೆ sedition ಇದೇ ಚಾನಲ್ ಅಲ್ಲಿ ಕುತ್ಕೊಂಡು Sedition ಅಂದ್ರೆ ದೇಶ ವಿರೋಧ. ಪಾಕಿಸ್ತಾನ ನೀವು ಹೇಳಿ ದೇಶ ವಿರೋಧ ಚಟುವಟಿಕೆ ನಾವು ವಿರೋಧಿಸ್ತೀವಿ ಅಂತ ಹೇಳಿ. ನಾವು ವಿರೋಧಿಸ್ತೀವಿ ಅಂತ ಹೇಳಿ ಅಬ್ದುಲ್ ರಜಾಕ್. ಯಾಕೆ ಹೇಳ್ಬಾರ್ದಾ? ಹಂಗ ಹೇಳಿಲ್ಲ ಅವ್ನು ನನಗೆ ಗೊತ್ತು ಪರ್ಸನಲಿ ಹಂಗ ಹೇಳಿಲ್ಲ ಅಂತಂದ್ರು. ಇದಕ್ಕೇನ್ರಿ ಹೇಳ್ತೀರಾ? ಇದು ತಪ್ಪಲ್ವೇನ್ರಿ? Right. ತಪ್ಪಲ್ವಾ ಇದು? ಒಂದ್ ನಿಮಿಷ ಗೌಡ್ರೆ ಒಂದ್ ನಿಮಿಷ. ಈಗ ಅಬ್ದುಲ್ ರಜಾಕ್ ಮೊದಲು ಹೇಳಿ ದೇಶ ವಿರೋಧಿ ಚಟುವಟಿಕೆಗಳನ್ನು ನಾವು ವಿರೋಧಿಸ್ತೀವಿ ಅಂತ ನಿಮ್ಮಿಂದ ಒಂದು ಮಾತು ಅಬ್ದುಲ್ ರಜಾಕ್. % ವಿರೋಧಿಸ್ತೀವಿ. Yes. ಅವ್ನು ಯಾವನಾಗಿರ್ಲಿ Yes. ಅವನಿಗೆ ತುರ್ತು ಶಿಕ್ಷೆ ಕೊಡಬೇಕು. 3% ಕೆಳಗೆ ನೀವು ಸೆಡಿಷನ್ ಚಾನೆಲ್ ಇಟ್ಕೊಂಡ್ರೆ ನಿಮ್ಮ ಸೀರಿಯಸ್ನೆಸ್ ಕಾಣಿಸುತ್ತೆ, ಬಿಜೆಪಿಯ ಸೀರಿಯಸ್ನೆಸ್ ಕಾಣಿಸುತ್ತೆ. ಹೌದು. ಕರ್ನಲ್ ಬಿಜೆಪಿ 95.14 ಇರೋದು ಅದಕ್ಕೋಸ್ಕರ ಹಾ. seriousness ಕಾಣಿಸುತ್ತೆ. ಸಾಕಿ ಪ್ರಜ್ಞಾನ 3,000 RD ಪಾರ್ಲಿಮೆಂಟ್ ಅಲ್ಲಿ ಒಂದು ಕೂತಿತ್ತು. post ಅಲ್ಲಿ ಹಿಡಿದಿದ್ದು. ಪ್ರತಾಪ್ ಸಿಂಹ ಆಗಿತ್ತು. ಪಾರ್ಲಿಮೆಂಟ್ ಅಲ್ಲಿ ಬಾಂಬಿಕಕ್ಕೆ ಕೊಟ್ಟ ಉಗ್ರ ಸಡಿಕ್ಷನ್ ಯಾರು ಮಾಡ್ತಿದ್ರೆ ರಜಾಕು, ಸುಳ್ಳು ಹೇಳೋದು ರಜಾಕು. ಅಬ್ದುಲ್ ಕುತ್ಕೊಳ್ರಿ, ಅವ್ರು ಉತ್ತರ ಕೊಡಿ. Flight ಹಿಡಿಬೇಕು. ಉತ್ತರ ಕೊಡಿ ಅದಕ್ಕೆ. Flight. ನೀವು ಅಬ್ದುಲ್ ರಜಾಕ್ ಅಲ್ಲಲ್ಲ, ಅವ್ರು ಕೌಂಟರ್ ಕೊಟ್ಟಿರ್ತಾನೆ. ಉತ್ತರ ಕೊಡಿ, ನೀವು ಕುತ್ಕೊಂಡು ಉತ್ತರ ಕೊಡಿ ಅದಕ್ಕೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನನ್ನ ಹತ್ರ ಟೈಮ್ ಇಲ್ಲ, ನಾನು ಹೇಳ್ಬಿಟ್ಟೆ ಬಂದೆ. ಈಗ ಅವ್ರು ಹೇಳ್ತಾ ಇರೋದು ದೇಶ ವಿರೋಧಿ ಚಟುವಟಿಕೆನ ನೀವು ವಿರೋಧಿಸಬೇಕು ಅಂತ. 100% ವಿರೋಧಿಸಬೇಕು, ಸಾಮೂಹಿಕವಾಗಿ ಲಾಸ್ಟ್ ಒಂದು ಮಾತು ಹೇಳ್ತೀನಿ. ನಮ್ಮ ಪವಿತ್ರ ಗ್ರಂಥದಲ್ಲಿ ಈ ಮಾತು ಕೂಡ ಇದೆ. ಏನು ಅಂತ ಹೇಳಿದ್ರೆ ನೀವು ಒಂದ್ ನಿಮಿಷ ಮಾತಾಡಿ. ಒಬ್ಬ ಮುಸಲ್ಮಾನನಾಗಿ ಈ ದೇಶದಲ್ಲಿ ಬಾಳುವ ಗೌರವಾನ್ವಿತ ನಾಯಕ, ಒಬ್ಬ ಸಿಟಿಸನ್ ನಾನು, ನಾಗರಿಕ ನಾನು, ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಏನು ಅಂದ್ರೆ ಪವಿತ್ರ ಕುರಾನ್ ನಲ್ಲಿ ಒಂದು ಮಾತನ್ನ ಹೇಳಿದೆ, ನೀವು ಯಾವ ಭೂಮಿಯಲ್ಲಿ ವಾಸವಾಗ್ತಿರೋ ಆ ಭೂಮಿಯ ಗೌರವ ಘನತೆಯನ್ನ ಕಾಪಾಡುವುದು ನಿಮ್ಮ ಕರ್ತವ್ಯ. ಆ ಭೂಮಿಗೆ ಪ್ರಾಣ ಕೊಡುವುದು ನಿಮ್ಮ ಕರ್ತವ್ಯ ಅಂತ ಪವಿತ್ರ ಗ್ರಂಥದಲ್ಲಿ ಬರೆದಿದೆ. ಈ ಯಾವನೋ ಒಬ್ಬ ನಾಯಿ ಮಾಡಿದ ಹೇಳಿ ಕೃತ್ಯಕ್ಕೆ ಯಾರವನು ಅದ್ಯಾವನೇ ಆಗಿರ್ಲಿ ಚಟುವಟಿಕೆ ಯಾರವನು, ಈ ಡೆಲ್ಲಿ ಬ್ಲಾಸ್ಟ್ ಅಲ್ಲಿ ಯಾರವನು, ಅದ್ರಲ್ಲಿ ಎಷ್ಟೋ ದಿನ ಹೆಸರೇ ಕೇಳ್ತಾ ಇಲ್ಲ. ಈಗ ಈ ಸ್ಟೇಟ್ಮೆಂಟ್ ಕೊಟ್ಟವನ ಹೆಸರು ಹೇಳಿ. ಈ ಸ್ಟೇಟ್ಮೆಂಟ್ ಕೊಟ್ಟವನ ಹೆಸರು ಹೇಳಿ. ಯಾರು 23 ಕೇಸಸ್ ನಿಮ್ ಮುಂದೆ. ಅಬ್ದುಲ್ ರಜಾಕ್ ಇದನ್ನ ಯಾಕೆ ಹೆಸರು ಹೇಳಿ ಮಾರಾಯ, ಹೆಸರು ಹೇಳಿ ಒಂದು. ಉಮರ್ ಕೇಳಿ ಹೇಳಿ ನೋಡಿ. ಯಾಕಿದು ಉಮರ್ ಅಂತ ಯಾಕೆ ಬರ್ತಾ ಇಲ್ಲ ನಿಮ್ಮ ಬಾಯಲ್ಲಿ? ಉಮರ್ ಅಂತ ಯಾಕೆ ಬರ್ತಾ ಇಲ್ಲ ನಿಮ್ಮ ಬಾಯಲ್ಲಿ? ನಮ್ಮ ಇದು ಡಾಕ್ಟರ್ ಉಮರ್ ನಬಿ ಅಂತ ಹೇಳಿ ಒಂದ್ಸರಿ. ಉಮರ್ ನಬಿ ಅಂತ ಹೇಳಿ ಒಂದ್ಸರಿ. ದಯವಿಟ್ಟು ಕೇಳಿ. ಉಮರ್ ನಬಿ ದಯವಿಟ್ಟು ನಿಮಿಷ ನೋಡಿ. ಅಬ್ದುಲ್ ರಜಾಕ್ ದಿಸ್ ಇಸ್ ನಾಟ್ ಫೇರ್. ಉಮರ್ ನಬಿ ಅಂತ ಅವನ ಹೆಸರು ತೋತಾ ಇಲ್ಲ ನೀವು ಯಾಕೆ? ದೇಶ ವಿರೋಧಿ ಚಟುವಟಿಕೆಯಲ್ಲಿ ಯಾವನೇ ಆಗಿರ್ಲಿ ಉಮರ್ ನಬಿ ಅವನು ಶಿಕ್ಷೆ ಕೊಡಲಿ. ಉಮರ್ ನಬಿ ಹೆಸರು ತೋರಿ. ಒಂದ್ ನಿಮಿಷ ಗೌಡ್ರೆ 23 ಕೇಸಸ್ ಅಬ್ದುಲ್ ರಜಾಕ್ ಯಾವನಾದ್ರೂ ಆ ಕೃತ್ಯ ಮಾಡಿರ್ಲಿ. ಉಮರ್ ನಬಿ ಅದ್ರಲ್ಲಿ ಪ್ರಿಯಾಂಕಾ ಶರ್ಮಾನು ಇದ್ದಾರೆ. ಒಂದ್ ಸೆಕೆಂಡ್ ಗೌಡ್ರೆ ಒಂದ್ ನಿಮಿಷ. ಈಗ ಈ ಆತ್ಮಾಹುತಿ ದಾಳಿಯನ್ನ ಒಂದ್ ನಿಮಿಷ ಅಬ್ದುಲ್ ರಜಾಕ್ ನನಗೆ ಉತ್ತರ ಕೊಡಿ. ಅಬ್ದುಲ್ ರಜಾಕ್ ನನಗೆ ಉತ್ತರ ಕೊಡಿ. ಈಗ ಈ ಆತ್ಮಾಹುತಿ ದಾಳಿಯನ್ನ ಮಾಡೋದು, ಇದರಲ್ಲಿ ನಾವು ಸತ್ತೋದ್ರೆ ಹುತಾತ್ಮ ಕಾರ್ಯಾಚರಣೆ ಒಂದ್ ನಿಮಿಷ ಕೇಳಿ. ಹುತಾತ್ಮ ಕಾರ್ಯಾಚರಣೆ ಅಂತ ಅವ್ನು ಹೇಳ್ತಾನಪ್ಪ, ಅದನ್ನ ನೀವು ಒಪ್ತೀರಾ? ಹುತಾತ್ಮ ಕಾರ್ಯಾಚರಣೆ ಅಂತ ಹೇಳ್ತಾನೆ ಅವನು. ಅಧಿಕಾರ ಇಲ್ಲ, ಹುತಾತ್ಮ ಕಾರ್ಯಾಚರಣೆ, ನಾನ್ ಸತ್ರೆ ಹುತಾತ್ಮ ಅಂತ ಹೇಳ್ತಾನೆ ಅವನು. ಅದನ್ನ ಒಪ್ತೀರಾ ನೀವು? ಇದರ ಅವಕಾಶ ಮಾಡಿಕೊಟ್ಟಿಲ್ಲ. ಹಿಂಗ್ ಹೇಳಿದವ್ರು ಯಾರು? ನಿಮ್ ಪ್ರಾಣ ತೆಗೆಯಕ್ಕೆ ನಿಮಗೆ ಅಧಿಕಾರ ಇಲ್ಲವೇ ಇಲ್ಲ. ಸುಸೈಡ್ ಈಸ್ ಪ್ರಾಹಿಬಿಟೆಡ್ ಇನ್ ಇಸ್ಲಾಂ. ಆತ್ಮಹತ್ಯೆ ಮಾಡ್ಕೊಳ್ಳೋದು ನಿಷೇಧ ಪವಿತ್ರ ಇಸ್ಲಾಂ ಅಲ್ಲಿ. ಈ ನಾಯಿಗಳು ಹೋಗ್ಬಿಟ್ಟು ಯಾವುದೋ ಒಂದು ಕೃತ್ಯ ಮಾಡ್ಬಿಟ್ಟು
ಇಡೀ ನಮ್ಮ ದೇಶದ ಅಲ್ಲ, ಉಮರ್ ನಬಿ. ನಾಯಿನ ಮೊಲ ಬೆಳೆಸ್ಬೇಡ್ರಿ. ಕೆಟ್ಟ ಹೆಸರು ತಂದವರು ಪ್ರಾಮಾಣಿಕವಾದ ಪ್ರಾಣಿ. ನಮ್ಮವನಲ್ಲ. ನಾಯಿ is a very ನಮ್ಮವನಲ್ಲ. ಯಾವುದೇ ದೇಶಕ್ಕಾಗ್ಲಿ ಅದು ಎಲ್ಲಿ ಯಾವ ಯಜಮಾನ ಸಾಕ್ತಾನೆ ಅದಕ್ಕೆ ಲಾಯಲ್ ಆಗಿರುತ್ತೆ ಆಯ್ತಾ. ನಾಯಿ ದಯವಿಟ್ಟು ನೀವು ಸಹ ಸಾಕಲ್ಲ. ಒಬ್ಬ ಟೆರರಿಸ್ಟ್ ಅದೇ ನಾಯಿಗೆ ಹುಚ್ಚಿಡ್ಬಿಟ್ರೆ ಎಲ್ಲರನ್ನು ಏನ್ರಿ ಮಾತಾಡ್ತೀರಾ? ನಿಮ್ಮ ಡಿಫಾಮೇಷನ್ಗೆ ಸಪ್ಪಕ್ಕಾಗತ್ತೆ. ಸಾಧ್ಯ ಪ್ರಜ್ಞೆ ಅಕ್ವಿಟ್ ಆಗಿದೆ. ಏನ್ ಮಾತಾಡ್ತೀರಾ ನೀವು? ಮಾತಾಡುವಾಗ ನೀವು ಏನ್ ಮಾತಾಡ್ತೀರಾ ನೀವು? ಆಗಕ್ಕಿಂತ ಏನ್ ಮಾತಾಡ್ತೀರಾ ನೀವು? ಏನ್ ಮಾತಾಡ್ತೀರಾ ನೀವು? ಸರಿಯಾಗಿ ಮಾತಾಡ್ಕೊಳ್ಳಿ. ಅಲ್ಲಲ್ಲ, ಸರಿಯಾಗಿ ಮಾತಾಡ್ಕೊಳ್ಳಿ ರಜಾ. ಅಬ್ದುಲ್ ರಜಾಕ್, ಸರಿಯಾಗಿ ಮಾತಾಡ್ಕೊಳ್ಳಿ. ಒಂದು ನಿಮಿಷ, ಅಲ್ಲ, ಒಂದು ನಿಮಿಷ ಬನ್ನಿ. ಈಗ ಒಂದು ನಿಮಿಷ ಬನ್ನಿ ಇಲ್ಲಿ. ಅಬ್ದುಲ್ ರಜಾಕ್, ಒಂದು ನಿಮಿಷ ಬನ್ನಿ ಇಲ್ಲಿ. ಇಲ್ಲ ಅಬ್ದುಲ್ ರಜಾಕ್, ನಿಮ್ಮ ಆಡಿಯೋ ಕ್ಯಾಚ್ ಆಗ್ತಾ ಇಲ್ಲ. ಬನ್ನಿ ಇಲ್ಲಿ. ಅಬ್ದುಲ್ ರಜಾಕ್ ಸರಿಯಾಗಿ ಧರ್ಮ ಗ್ರಂಥ ಓದ್ಕೊಂಡ್ ಬನ್ನಿ. ಆಯ್ತು.